ಈ ಒಂದು ದೇಶದ ಪ್ರತಿಯೊಂದು ರಿಫೈನ್ಡ್ ಆಯಿಲ್ ಕಂಪನಿಗೆ ನನ್ನ ಓಪನ್ ಚಾಲೆಂಜ್, ಲೆಟ್ ದೆಮ್ ಪುಟ್ ಅ ವಿಡಿಯೋ. ಕಡಲೆ ಬೀಜ ಇಲ್ಲಿ ಹಾಕ್ತಾ ಇದೀನಿ, ಕಡಲೆಕಾಯಿ ಎಣ್ಣೆ ನಿಮಗ್ ಪ್ಯಾಕ್ ಮಾಡಿ ಕೊಡ್ತಾ ಇದೀನಿ, ಮಧ್ಯದ ಪ್ರಾಸೆಸ್ ಇದು ಅಂತ ವಿಡಿಯೋ ಮಾಡಿ ಹೇಳಿ. ಕಡಲೆ ಬೀಜ ನಾನು ಬಾಯಿಗೆ ಹಾಕೊಂಡ್ ತಿಂತೀನಿ, ಚಿತ್ರಾನ್ನದಲ್ಲಿ ತಿಂತೀನಿ, ಇವ್ನ್ ಕಡಲೆ ಬೀಜದಲ್ಲಿ ಎಣ್ಣೆ ಇರೋದು ತಪ್ಪು, ನೀವು ಅದನ್ನ ತಿನ್ಬಾರ್ದು ಅಂತ ಯಾರೋ ಹೇಳ್ದ, ಅದನ್ನ ರಿಫೈನ್ ಮಾಡ್ಬಿಟ್ಟು ಅದ್ರಲ್ಲಿ ಇರೋದನ್ನೆಲ್ಲ ತೆಗೆದ್ಬಿಟ್ಟು ಏನ್ ಕೊಡ್ತಾನೆ? ಕಡಲೆ ಬೀಜನಲ್ಲಿ ಇರೋದನ್ನ ಏನ್ ತೆಗಿಬೇಕು? ವಾಟ್ ಇಸ್ ದಿಸ್ ಸಾಲ್ವೆಂಟ್? ವೈ ಆರ್ ಯು ಆಡಿಂಗ್ ದಿಸ್? ಹೂ ಟೋಲ್ಡ್ ಯು ಟು ಆಡ್ ಸಾಲ್ವೆಂಟ್? ವಾಟ್ ಇಸ್ ದಿಸ್ ಆಡೆಡ್ ವೈಟಮಿನ್ಸ್? ವೈ ಆರ್ ಯು ಫೋರ್ಟಿಫೈಯಿಂಗ್ ಅಂಡ್ ಆಡಿಂಗ್? ನನಗ್ ಬೇಕಾಗಿರೋದು ಕಡಲೆಕಾಯಿ ಎಣ್ಣೆ, ಅಷ್ಟು ಮಾಡಕ್ ಕೊಡಪ್ಪ. ಬರ್ಲಿ ರಿಫೈನ್ಡ್ ಆಯಿಲ್ ಕಂಪ್ನಿಗಳೆಲ್ಲ ಇಂಡಿಯಾನಲ್ಲಿ ಚಾಲೆಂಜ್ ಮಾಡಿ. ಒಬ್ಬ ಕೂಲಿ ಮಾಡೋರಿಂದ ಹಿಡಿದು ಕೋಟ್ಯಾಧೀಶ್ವರನವರೆಗೂ ರಿಫೈನ್ಡ್ ಆಯಿಲ್ ಕನ್ಸ್ಯೂಮ್ ಮಾಡ್ತಾ ಇದಾರಲ್ಲ, ಹೋಗಿ ಕೇಳ್ರಿ. ಗಾಣದ ಎಣ್ಣೆ ಅವ್ರು ವಿಡಿಯೋ ಮಾಡಿ ಹಾಕ್ತಾ ಇದಾರಲ್ಲಪ್ಪ, ನೀನು ಮಾಡಿ ಹಾಕು ತೋರ್ಸು ಅಂತ. ಸಾಲ್ವೆಂಟ್ ಎಲ್ಲಿ ತಗೊಳ್ಬೇಕು ಹೇಳ್ತಾರೆ, ಏನ್ ಬೇಕಾಗಿಲ್ಲ. ನಾನು ಹೇಳ್ದಲ್ಲ, ಅಲ್ಲಿಗೆ ಹೋಗಿ ಆ ವೆಬ್ಸೈಟ್ ಸಿಗುತ್ತೆ. ಫುಡ್ ಗ್ರೇಡ್ ಆಯಿಲ್ ಮಾಡ್ಕೊಡ್ತಾರೆ 28 ರೂಪಾಯಿಗೆ. ಅದನ್ನ ನೀವು 1000 ಲೀಟರ್ಗೆ ಮಿಕ್ಸ್ ಮಾಡಿ 10,000 ಲೀಟರ್ಗೆ ನೀವು 100 ಗ್ರಾಮ್ ಕಡಲೆಕಾಯಿ ಎಣ್ಣೆ ಮಿಕ್ಸ್ ಮಾಡಿದ್ರೆ ಸಾಕು, ಫ್ಲೇವರ್ ಅಷ್ಟು ಕಡಲೆಕಾಯಿ ಎಣ್ಣೆ ಆಗುತ್ತೆ. ನಾನು ಎಲ್ಲರೂ ಕಳ್ರು ಅಂತ ಹೇಳ್ತಾ ಇಲ್ಲ. ಆಯ್ತು, ನೀವು ಸಾಚಾ ಅಂದ್ರೆ ಪ್ರೂವ್ ಮಾಡಿ.